ಟು ನ್ಯೂ ವ್ಲಾಗ್. ಇವತ್ತಿನ ದಿನ ಎಕ್ಸಿಬಿಷನ್, ಇಂಡಿಯನ್ ಎಕ್ಸಿಬಿಷನ್ ಇಂಡಿಯಾ ವುಡ್ಗೆ ಬಂದಿದ್ದೀನಿ. ನೋಡಿ ಪಾರ್ಕಿಂಗ್ ಎಲ್ಲ ಹೆಂಗಿದೆ ಅಂತ. ಇವತ್ತು ಇಂಡಿಯಾ ವುಡ್ ಎಕ್ಸಿಬಿಷನಲ್ಲಿ ಏನೇನು ಹೊಸ್ದಾಗಿ ಏನೇನು ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಈಗ 2 ವರ್ಷದ ಹಿಂದೆ ಬಂದಿದ್ದೆ. 2 ವರ್ಷದ ಹಿಂದೆ ಆದಮೇಲೆ ಈಗ ಬಂದಿದ್ದೀನಿ. ನೋಡಿ ಪಾರ್ಕಿಂಗು ಎಲ್ಲ ಫುಲ್ಲು ತುಂಬೋಗಿದೆ, ಎಲ್ಲ ಪಾರ್ಕಿಂಗ್ ಫುಲ್ಲು ಕ್ಲೋಸು. ಸೊ ಸರಿ ಬನ್ನಿ, ಈಗ ಇಲ್ಲೊಂದು ಎಂಟ್ರಿ ಇದೆ, ಅಲ್ಲಿ ಎಂಟ್ರಿ ಇದೆ ನೋಡಿ, ಅಲ್ಲಿ ಕಾಣ್ತಿದೆ ಅಲ್ವಾ, ಅಲ್ಲೊಂದು ಎಂಟ್ರಿ ಇದೆ. ನಾನು ಮೇನ್ ಗೇಟಿಂದ ಹೋಗೋಣ ಅಂತ ಇದ್ದೀನಿ. ಸೊ ಬನ್ನಿ ಹೋಗೋಣ. ಇಲ್ಲಿಂದ 1 ಕಿಲೋಮೀಟ್ರ್ ಮೇಲೆ ಹೋಗಬೇಕು ನಾನು. ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ ಅಂದ್ಕೊಳ್ಳಿ. ಅಲ್ಲಿ ಮೇನ್ ಗೇಟಿಗೆ ಪೇರೆಂಟ್ಸನ್ನು ನಿಲ್ಲಿಸ್ಬಿಟ್ಟು ಬಂದೆ. ಈಗ ನಾನು ಹೋಗ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಇಲ್ಲಿಂದ ಈಗ ಹತ್ಕೊಂಡು ಹೋಗೋದೇ ತಲೆನೋವು, ಹೊಸಿದು ಎಲ್ಲ. ಸರಿ ಬನ್ನಿ, ಈಗ ಫ್ರಂಟ್ ಗೇಟ್ಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ನಿಮ್ಗೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಪಾರ್ಕಿಂಗ್ ನಿಮಗೆಲ್ಲ ತೋರಿಸ್ತೀನಿ, ಎಷ್ಟು ಕಾರ್ಗಳಿದೆ ಅಂತ. ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನಲ್ಲಿ ಇದು ನಡೆಯೋದು. ನೋಡಿ ಫುಲ್ಲು ಪಾರ್ಕಿಂಗು. ಇನ್ನು ಹೋದ ವರ್ಷ ಬಂದಾಗೆಲ್ಲ ಇನ್ನು ಫುಲ್ಲು ಜಾಮ್ ಆಗಿತ್ತು. ಬೇಕಿದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ ನೋಡಿ, ಪ್ರೀವಿಯಸ್ ಅಲ್ಲ 2 ಇಯರ್ಸ್ ಬ್ಯಾಕ್ ಹಾಕಿದ್ದು, ಆ ವಿಡಿಯೋದಲ್ಲಿದೆ. ಸೊ ಅಲ್ಲಿ ಬಂದು ಸ್ಟಾರ್ಟ್ ಮಾಡ್ತೀನಿ. ಫ್ರಂಟ್ ಗೇಟ್ ಹತ್ರ ಹೋಗೋಣ. ಫ್ರಂಟ್ ಗೇಟ್ ಹತ್ರ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡಿ. ಫ್ರಂಟ್ ಗೇಟು ಇಲ್ಲಿಗೆ ಬಂದು ಗೆಸ್ಟ್ಗಳನ್ನೆಲ್ಲ ಇಳಿಸಿ, ನಾನು ಇಲ್ಲೇ ಬಂದು ಇಳಿಸ್ಬಿಟ್ಟು ಅಲ್ಲಿ ಪಾರ್ಕ್ ಮಾಡೋಕ್ಕೆ ಹೋಗಿದ್ದೆ. ಎಷ್ಟೊಂದು ಸ್ಟೇಟ್ಸ್ಗಳು ಎಲ್ಲ ಕಡೆಯಿಂದ ಬಂದಿರ್ತಾರೆ, ಡಿಫ್ರೆಂಟ್ ಕಂಟ್ರೀಸು ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ಫಸ್ಟ್ ಟೈಮ್ ಫ್ರಂಟ್ ಗೇಟಿಗೆ ಬಂದಿರೋದು. ನೋಡಿ ಗೈಸ್, ಇದೆ ಫ್ರಂಟ್ ಗೇಟು. ಗೈಸ್ ನೋಡಿ, ಅದೇ ಎಂಟ್ರಿ. ಅಲ್ಲಿ ರಿಜಿಸ್ಟರ್ ಕೋಡ್, ಬಾರ್ ಕೋಡ್ ಇರುತ್ತೆ, QR ಕೋಡು, ಅದನ್ನು ಸ್ಕ್ಯಾನ್ ಮಾಡಿದ್ರೆ ಎಂಟ್ರಿ ಅಷ್ಟೇ. ಲೇಡೀಸ್ದು, ಜೆಂಟ್ಸಿಂದು. ಏನೋ ಗುಡೀಸ್ ಕೊಟ್ಟರು, ಏನಂತ ಇದೆ, ಎಲ್ಲೋ ಆಪರ್ಚುನಿಟೀಸ್. ನೋಡಿ ಇದು ಗೇಟ್ 1. ಗೈಸ್ ಬನ್ನಿ, ಗೇಟ್ 1ಅಲ್ಲಿ ಏನೇನೈತೆ ನೋಡೋಣ. ಮ್ಯಾಟ್ರಸ್ ಟೆಕ್ ಎಕ್ಸ್ಪೋ, ಮ್ಯಾಟ್ರಸ್ ರಿಲೇಟೆಡ್ ಇದೆಲ್ಲ ಫುಲ್ಲು ಮ್ಯಾಟ್ರಸ್. ನೋಡಿ ಬರ್ತವ್ರೆ ನಮ್ಮ ಪೇರೆಂಟ್ಸ್. ಮ್ಯಾಟ್ರಸ್ ರಿಲೇಟೆಡ್ ಏನೇನಿರುತ್ತೆ ಇದೆಲ್ಲ ಫುಲ್ಲು ಫೋಮ್ಸು, ನರ್ಸಿಂಗ್ ಮೆಸ್ ಮ್ಯಾಟ್ರಸ್. ನೋಡಿ ಬೆಡ್ಸ್ ಕಂಪನಿ. ಇದು ಮ್ಯಾಟ್ರಸ್ ಮಿಷಿನು, ಮ್ಯಾಟ್ರಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಮಿಷಿನ್ ಇದೆ ನೋಡಿ. In the fiberboard industries, the shredder system. Request you all to proceed to the conference. ಎಲ್ಲ ಸ್ಟಿಚಿಂಗ್ ಮಷಿನ್ಸ್, ಕಾರ್ನರ್ ಸ್ಟಿಚಿಂಗ್ ಮಷಿನ್ಸ್. ಸ್ಟಿಚ್ ಏನು ಮಾಡ್ತಾಯಿಲ್ಲ, ಸುಮ್ಮನೆ ಡಮ್ಮಿ ಇಟ್ಟವ್ರು ಅಷ್ಟೇ. ಬನ್ನಿ ಎಕ್ಸಿಟು. ನಮಗೇನು ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋದು ಅಂಥದ್ದೇನು ಇರಲಿಲ್ಲ. ಸೊ ನಮ್ಮದು ಇಂಟ್ರೆಸ್ಟಿಂಗ್ ಆಗಿರೋದು ಬಂದು ಇಂಟೀರಿಯರ್ ರಿಲೇಟೆಡು, ವುಡ್ ವರ್ಕ್ ರಿಲೇಟೆಡು. ಬನ್ನಿ ಅಲ್ಲಿಗೆ ಹೋಗೋಣ. ಇದು ಆಲ್ ನಂಬರ್ 1 ಕೋರ್ಟು, ಫುಡ್ ಕೋರ್ಟ್. ಏನೋ ಪ್ರೋಗ್ರಾಮ್ ಮಾಡ್ತಾವ್ರೆ. ಹಾಂ, ಫುಡ್ ಕೋರ್ಟ್ ಅದು.
ಹಾಲ್ ನಂಬರ್ 3, ಇದು ಹಾಲ್ ನಂಬರ್ 2. ಎಂಟ್ರಿ ಫಾರ್ ಹಾಲ್ ನಂಬರ್ 2. ಇದು ಲ್ಯಾಮಿನೇಷನ್ ರಿಲೇಟೆಡ್. ಎಲ್ಲ ಲ್ಯಾಮಿನೇಷನ್ ಅನ್ಸುತ್ತೆ. ಯಾವ ಲ್ಯಾಮಿನೇಷನ್ ಬೇಕೋ ಆ ಲ್ಯಾಮಿನೇಷನ್ ಇದು ಮಾಡ್ಕೋಬೋದು ಅವ್ರನ್ನ. ಏನೇನು ಜಾತ್ರೆ ಮಾಡೋರೆ. ಇದೇನು ಲ್ಯಾಮಿನೇಷನ್ ಅನ್ಸಕ್ಕ? ಇದು ಟೆಸ್ಟಿಂಗ್. PVC ವಾಲ್ ಪ್ಯಾನಲಿಂಗ್ಗಳು. Edge binding tape. Alex. Elevators. ಇದು ಫಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ಮಷಿನರೀಸ್ ಇರ್ಬೋದು. ಇದೆಲ್ಲ ಫುಲ್ಲು ಹಾರ್ಡ್ವೇರ್ ಪ್ರಾಡಕ್ಟ್ಸು. ಇವ್ರ ಕಂಪ್ನಿ ನೇಮ್ ಬಂದು ಸ್ಲಿಮ್ ಲೈನ್ ಅಂತ. ವಾರ್ಡ್ರೋಬ್, ಸಾಫ್ಟ್ ಕ್ಲೋಸರ್, ವೀಲ್ ಟ್ರ್ಯಾಕ್, ಟೇಬಲ್ ಟ್ರೇ, ವೆಜಿಟೇಬಲ್ ಇಡೋದು. ಆ್ಯಂಡ್ ಇದೆಲ್ಲ ಫುಲ್ ಬಂದು ಬ್ಯಾಸ್ಕೆಟ್ಸ್. ಇದೆಲ್ಲ ನಿಮ್ಮ ವಾರ್ಡ್ರೋಬ್ಸ್ಗೆ ಹಾಕ್ಸ್ಕೊಬೋದು ನೋಡಿ. ಈ ಕಂಪನಿ ಬಂದು ಲೈಕ್ ಯಾವ ಥರ ಅಂದರೆ ರಬ್ಬಿಂಗ್ ಕಾಂಪೌಂಡ್, ಇಂಟೀರಿಯರ್ ಇದ್ರ ಮೇಲೆ ಗ್ಲೋಸ್ ಫಿನಿಶ್ ಮೇಂಟೈನ್ ಮಾಡೋದಕ್ಕೆ ಈ ಕಂಪನಿ ಇದೆ. ಕಾಂಪೌಂಡ್ ಇದೆ ನೋಡಿ. ಇದೆಲ್ಲ ಫುಲ್ ಕ್ವಿಕ್ ಥರ ಲೈಕ್ ಪ್ಲೇವುಡ್ ಅಂಟಿಸೋದಕ್ಕೆ ಮತ್ತು ಬೇರೆ ರಿಲೇಟೆಡು ಅಂದರೆ ಈ ಸ್ಟಿಕ್ಕರ್ ರಿಮೂವ್ ಮಾಡೋದಕ್ಕೆ ನೋಡಿ. ಅಲ್ಲಿ ಕಾಣ್ತಿದೆ ನೋಡಿ, ಝೂಮ್ ಮಾಡ್ತೀನಿ ನೋಡಿ. ಆ ಸ್ಟಿಕ್ಕರ್ಸ್ ರಿಮೂವ್ ಮಾಡೋ ಥರದ್ದೆಲ್ಲ ಇದೆ. ಎಲ್ಲ ವಾಲ್ ಪ್ಯಾನಲಿಗೆ ಎಲಿವೇಶನ್ ಕವರ್ ಮಾಡೋದು. ಈ ಥರ ಕೆಲವ್ರು ಮಾಡಿಸ್ತಾರೆ, ಕೆಲವ್ರು ಮಾಡಿಸಲ್ಲ ನೋಡಿ. ವುಡ್ ಕಾರ್ವಿಂಗ್ ಫುಲ್ಲು ವುಡ್ದು. ರಿಯಲ್ ಆಗಿ 10 kg ಹಾಕೋರೆ ನೋಡಿ. ಅವ್ರು ಹಾರ್ಡ್ವೇರ್ ಇದು ಮಾಡಿರೋದು. ಇದು ಬಾಂಡ್ ಟೈಟ್ ಅಂತ ಕಂಪನಿ ನೋಡಿ. ಅಭಿಮನ್ಯು ಡೋರ್ಸ್ ಅಂತ ಇದು ಹೆಂಗೆ ಕಾಣುತ್ತೆ ಅಂತ.
ಕಂಪ್ಲೀಟ್ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸು. ಕೆಲವೊಂದು ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಪಿಡಿಲೈಟ್ ಫೆವಿಕಲ್ ಕಂಪನಿ. ಬನ್ರಪ್ಪ, ಬನ್ನಿ ನೋಡಿ. ಆಟೋಮೆಟಿಕ್ ಸ್ಲೈಡಿಂಗ್ ಡೋರ್ ಮೇಕರ್ಸ್ ಲೈಕ್ PVC ಇದು ಮತ್ತು ಅಲ್ಯೂಮಿನಿಯಮ್. E3 ಗ್ರೂಪ್ಗೆ ಏನು ಹೋಗಂಗಿಲ್ವಾ? ಸ್ಕೈ ಡೆಕೋರ್ E3 ಅವ್ರದ್ದೆಲ್ಲ ಫುಲ್ಲು MDF ಇಂದ ಹಿಡಿದು ವಾಲ್ ಪ್ಯಾನಲಿಂಗಿಂದ ಹಿಡಿದು ಎಲ್ಲ ಐತೆ ಒಳಗಡೆ. ಗ್ರಾಸ್ ಎಕ್ಸಿಟು. ಈಗ 3ಗೆ ಎಂಟ್ರಿ ಕೊಡೋಣ. ಇನ್ನು 4, 5 ಎಲ್ಲ ಇದೆ, ನೋಡೋಣ. ಬನ್ನಿ ಮ್ಯೂಸಿಕ್ ಕೇಳೋಣ ಅಲ್ಲೋಗಿ. ಬಸ್ಸಲ್ಲೂ ಇಂಟೀರಿಯರ್ ರಿಲೇಟೆಡ್ ಇಟ್ಟಿರ್ತಾರೆ. ಒಳಗೆ ಹೋಗೋಣ ಬನ್ನಿ, ಒಳಗೆ ಹೋಗ್ಬಿಟ್ಟು ಅದನ್ನು ನೋಡೋಣ, ಮ್ಯೂಸಿಕ್ ನೋಡೋಣ ಬನ್ನಿ. Can I shoot inside? Yeah. Eye glows, UV boards ಇದೆಲ್ಲ ಫುಲ್ಲು. ಇದೆಲ್ಲ HDF ಬೋರ್ಡ್ಸು, HDF ಲ್ಯಾಮಿನೇಟ್ ಡೋರ್ಸ್ ಎಲ್ಲ. ಟೇಸರ್ ನೋಡಿ. ಈ ಥರ ಇದ್ರೆ ಪಾರ್ಟಿಕಲ್ ಬೋರ್ಡ್ ಅಂತ ಕರೀತಾರೆ. ಎಲ್ಲ ಹಾರ್ಡ್ವೇರ್ ಐಟಮ್ಸಿಂದ ಆರ್ಟ್ ಮಾಡಿದ್ದಾರೆ ಫುಲ್. ಬನ್ನಿ ಎಪ್ಕೋ ಒಳಗೆ ಹೋಗೋಣ. ಫುಲ್ ಕಂಪ್ಲೀಟ್ ಹಾರ್ಡ್ವೇರ್. ಹಾಂ, ಆಟೋಮೆಟಿಕ್ ರಿಮೋಟ್ ಕಂಟ್ರೋಲ್ ಸೆಂಟ್ರಲ್. ಬನ್ನಿ. ಮಷಿನರೀಸ್ ಇದು ಬಂದು ಲ್ಯಾಮಿನೇಟ್ ಪ್ರೆಸ್ಸರ್. ಪ್ಲೇಔಟ್ ಪ್ರೆಸ್ಸಿಂಗ್ ಮಾಡುತ್ತೆ ನೋಡಿ, ಅದು ಪ್ರೆಸ್ಸಿಂಗ್ ಆಗಿರೋದು. ಎಲ್ಲ ಇಂಟೀರಿಯರ್ ರಿಲೇಟೆಡ್ ಮಷಿನರೀಸು. ಮೋಸ್ಟ್ ಪ್ರಾಬಬ್ಲಿ ಇದು ಎಡ್ಜ್ ಬೈಂಡಿಂಗ್ ಮಷಿನ್ ಇದು ನೋಡಿ. ಇದೆಲ್ಲ ಎಡ್ಜಸ್ ಇರಲ್ಲ, ಅದನ್ನು ಎಡ್ಜ್ ಫುಲ್ಲು ಕ್ಲಿಯರಾಗಿ ಬರುತ್ತೆ. ಅವರು ಏನೋ ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ ಅದರಲ್ಲಿ ನೋಡಿ. ಇದೆಲ್ಲ ಪಾರ್ಟಿಕಲ್ ಬೋರ್ಡ್ಸ್.
ಆಲ್ಮೋಸ್ಟ್ ಆಲ್ ಈ ಕಡಿಮೆ ರೇಟಿಗೆ ಸಿಗೋ ಮಾಡ್ಯುಲರ್ದು ಏನೇನಿರುತ್ತೆ ಇಂಟೀರಿಯರ್ಸ್ ಅದೆಲ್ಲ ಇದೇ ಪಾರ್ಟಿಕಲ್ ಬೋರ್ಡಲ್ಲಿ ಮಾಡ್ತಾರೆ. ಒಂದು ನಾವೇನು ಸೈಜ್ ಕೊಡ್ತೀವಿ ಆ ಸೈಜಿಗೆ ಅದು ಕಟ್ಟಿಂಗ್ ಮಾಡಿಬಿಡುತ್ತೆ. ಇದು ಬಂದು ಗ್ರೂಯಿಂಗು ಮತ್ತು ಇಂಜಸ್ ಹೋಲಿಂಗ್ ಆಗ್ತಾಯಿದೆ ಅಂತ. ಇದು ಕಟ್ಟಿಂಗು ಮತ್ತು ಹೋಲ್ಸು, ಆಮೇಲೆ ಆ ಸೈಜಿಗೆ ತಕ್ಕನಾಗಿ ಆಮೇಲೆ ಇಂಜಸ್ ಹೋಲ್ಸ್ ಎಲ್ಲ ಅದರಲ್ಲಿ ಇದಾಗ್ತಾಯಿದೆ. ಇದು ಬಂದು ಎಡ್ಜ್ ಬೈಂಡಿಂಗ್ ಮಷೀನ್. ಎಲ್ಲ ಮಷೀನರೀಸು, ಅಂಡರ್ ಕ್ರೋರ್ ಯಾವುದೂ ಇಲ್ಲ, ಎಲ್ಲ ಅಬೋ ಕ್ರೋರೇ. ಇದೆಲ್ಲ ಚಿಲ್ಡ್ರನ್ಸ್ಗೆ ಪಿಂಕ್ ಎಲ್ಲ. ಇದು ಬಂದು ಹಾರ್ಡ್ವೇರ್ ಕಂಪ್ನಿ ಫ್ಲೈಯಿಂಗ್ ಬರ್ಡ್. ಇದು ಬಂದು ಡೋರ್ ಸ್ಟಾಪರ್ ಆರ್ ಸಾಫ್ಟ್ ಕ್ಲೋಸರ್. ಇಲ್ಲ ಇವರು ಸುಮ್ಮನೆ ಪಿ ವಿ ಸಿ ಇರೋ ಥರ ಮಾಡೋದು. ಇಲ್ಲ ಡ್ಯಾಡಿ, ನಮ್ಮ ನೋಡಿ ಇದೆಲ್ಲ ಫುಲ್ ಪಿ ವಿ ಸಿದು. ಈ ಸತಿ ಟೆಸಾದವ್ನು ಹೆವಿ ಇನ್ವೆಸ್ಟ್ ಮಾಡೋ. ಇಂದ ಆಚೆ ಬಂದು ಆಲ್ 3A ಹೋಗೋಣ ಒಳಗಡೆ.
ಹಾಲ್ಗಳು ಸಾಕಾಗಿಲ್ಲ ಅಂತ ಎಕ್ಸ್ಟ್ರಾ ಹಾಲು ಹಾಕಿದ್ದಾರೆ ನೋಡಿ ಅಲ್ಲಿ. ಅಲ್ಲಿ ಒಳಗಡೆ ಏನಿದೆ ಅಲ್ಲೂ ಹೋಗಿ ನೋಡೋಣ ಏನೈತೆ. ಇದು ಒಂದು ಫುಡ್ ಕೋರ್ಟ್, ಅಲ್ಲೊಂದು ಫುಡ್ ಕೋರ್ಟ್, ಇಲ್ಲೊಂದು ಫುಡ್ ಕೋರ್ಟ್. To all four, entering to all four. ನೋಡೋಣ ಇಲ್ಲೇನೇನೈತೆ. ಫುಲ್ ಮಷಿನರೀಸು, ಸೌಂಡು ಏನು ಕೇಳಿಸಲ್ಲ, ನೋಡ್ಕೊಳ್ಳಿ ಅಷ್ಟೇ. ಮಿಷನ್ ಆಯ್ತು. ಪಾಲಿಶ್ ಮಾಡ್ತಾ ಇದ್ದ ಪೇಂಟ್ ಡೆಕೋ ಪೇಂಟ್ ಮಾಡ್ತಾ ಇದೆ ಒಳಗಡೆ ನೋಡಿ. ಈಗ ಕಂಪ್ಲೀಟ್ ನಿಮ್ದು ಇಂಟೀರಿಯರ್ದು ಇದು ಫುಲ್ ಫಿನಿಶಿಂಗ್ ಈ ಥರ ಬಂದ್ಬಿಡುತ್ತೆ. ಡೆಕೋ ಪೇಂಟ್ ಅಂದರೆ ಲ್ಯಾಮಿನೇಷನ್ ಇಲ್ಲ, ಫುಲ್ ಕಂಪ್ಲೀಟ್ ವಿತ್ ಎಡ್ಜ್ ಬೆಂಡಿಂಗು ಎಲ್ಲ ಪೇಂಟ್ ಅದೇ ಥರ ಬಂದ್ಬಿಡುತ್ತೆ. ಅದಕ್ಕೆ ಡೆಕೋ ಪೇಂಟ್ ಅಂತ ಕರಿತೀವಿ. ನೋಡಿ ಇದು ಹೆಂಗಿದೆ. ಇಂಡಸ್ಟ್ರಿಯಲ್ ಟೂಲ್ಸ್ ಎಲ್ಲ ಇಂಡಸ್ಟ್ರಿಯಲ್ ಟೂಲ್ಸೇ, ಆದರೆ ಅದು ಮಾತ್ರ ಇದು ಪಿಕಪ್ಪು ಕ್ಯಾರಿ ಆ ಥರ. ಇದು ಉಮಿಯಾ, ಅದೇ ಅಲ್ಲಿ ನೋಡೋದಲ್ಲ ಸೇಮ್ ಟು ಸೇಮ್. ಪ್ಲೇವುಡ್ ರೆಡಿ ಮಾಡೋದು ಮಿಷನ್, ಫುಲ್ ಪ್ಲೇವುಡ್ ರೆಡಿ ಮಾಡೋದು. ಈ ಥರ ಲೇಯರ್ ಬೈ ಲೇಯರ್ ಆಗಿ ಕಂಪ್ಲೀಟ್ ಒಂದು 16-18 mm ಪ್ಲೇವುಡ್ ರೆಡಿ ಆಗುತ್ತೆ ನೋಡಿ. ಈ ಥರನೇ ಈ ಮಿಷನ್ಗಳಿಂದನೇ ನೀವು ಯೂಸ್ ಮಾಡೋ ಪ್ಲೇವುಡ್ ಏನಿರುತ್ತೆ ಈ ಥರ ಮೆಷಿನ್ಸಿಂದನೇ ಬರೋದು.
ಇದೊಂದೇನು ಪ್ಲೇವುಡ್ ಇದೆ ಈ ಥರ ನೋಡಿ, ಇಲ್ಲಿ ಕಾಣ್ತಿದೆ ಅಲ್ವಾ ಲೇಯರ್ಸು, ಸೇಮ್ ಆ ಲೇಯರ್ಸ್ಗಳನ್ನೇ ಈ ಥರ ಕಂಪ್ಲೀಟ್ ಗ್ಲೂ ಮಾಡಿ ಈ ಥರ ರೆಡಿ ಮಾಡ್ತಾರೆ. ಸೇಮಸ್ ಮೀಟಿಂಗು ನೋಡಿ, ಎಲ್ಲ ಫುಲ್ ಇದೆ ಲೇಯರ್ ಆಗಿ ಕೊನೆಗೆ ಪ್ಲೇವುಡಾಗಿ ಆಚೆ ಬರುತ್ತೆ. ಯಾವ ಸೈಜ್ ಬೇಕು, ಯಾವ್ಯಾವ ಥಿಕ್ನೆಸ್ ಬೇಕು ಆ ಥರ ಎಲ್ಲ ರೆಡಿ ಆಗುತ್ತೆ. ಗಣಪತಿ ಟೂಲ್ಸ್ ರಿಲೇಟೆಡ್ ಎಲ್ಲ ಫುಲ್. ಲೆಗ್ ಟರ್ನಿಂಗ್ ಅದೆಲ್ಲ ಫುಲ್ಲು. ಸ್ವಿಂಗ್ ಮಿಷಿನ್, ಫೈನಲಿ ಇಂಡಿಯಾ ವುಡ್ ಎಕ್ಸಿಬಿಷನ್ ಮುಗೀತು. ಈಗ ಮನೆಗೆ ಹೋಯ್ತಾ ಇರೋದಷ್ಟೇ ಕೆಲಸ. ನೋಡಿ, ಹೇಳ್ಬಿಡಿ ಟಾಟಾ ಬಾಯ್ ಬಾಯ್ ಸಿ ಯು ಅಂತ. ಮುಗೀತು ಎಕ್ಸಿಬಿಷನು. ಒಂದು ನಿಮಿಷ ತಾಳಿ, ಕಾರ್ ಆ ಕಡೆ ಐತೆ, ಈಗ ಓಡೋಣ. Thank you for watching.